ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯ ಅಭ್ಯಾಸ 1.4ರಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ಇವತ್ತಿನ ನಮ್ಮ ತರಗತಿಯಲ್ಲಿ ಅಭ್ಯಾಸ 1.5ರಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಅಭ್ಯಾಸ 1.5 ವಿದ್ಯಾರ್ಥಿಗಳೇ, ಅಭ್ಯಾಸ 1.5ರಲ್ಲಿರುವ ಸಮಸ್ಯೆಗಳು ಘಾತಾಂಕ ನಿಯಮಗಳ ಮೇಲೆ ಇರುವುದರಿಂದ ಮೊದಲು ನಾವು ಘಾತಾಂಕಗಳ ನಿಯಮಗಳನ್ನು ತಿಳಿದುಕೊಳ್ಳೋಣ. ಘಾತಾಂಕಗಳ ನಿಯಮಗಳು. ಮೊದಲನೇ ನಿಯಮ ಎ⁻m ಗುಣಿಲೆ ಎ⁻n ಎ⁻m+n. ಇಲ್ಲಿ ಆಧಾರ ಸಂಖ್ಯೆಯು ಒಂದೇ ಆಗಿದೆ, ಆದರೆ ಘಾತ ಸೂಚಿಯು ಬೇರೆ ಬೇರೆಯಾಗಿರುವುದರಿಂದ ಇಲ್ಲಿ ಆಧಾರ ಸಂಖ್ಯೆಯು ಒಂದೇ ಆಗಿರುತ್ತದೆ, ಘಾತ ಸೂಚಿಯನ್ನು ನಾವು ಇಲ್ಲಿ ಕೂಡಿಸುತ್ತೇವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎ⁻m ಗುಣಿಲೆ ಎ⁻n ಎ⁻m+n. ಎರಡನೇ ನಿಯಮ ಎ⁻m ಭಾಗಿಲೆ ಎ⁻n ಎ⁻m-n. ಇಲ್ಲಿಯೂ ಆಧಾರ ಸಂಖ್ಯೆಯು ಒಂದೇ ಆಗಿದೆ, ಆದರೆ ಘಾತ ಸೂಚಿಯು ಬೇರೆ ಬೇರೆಯಾಗಿರುತ್ತದೆ. ಛೇದದಲ್ಲಿರುವಂತಹ ಘಾತ ಸೂಚಿಯು ಅಂಶಕ್ಕೆ ಹೋದಾಗ ನಮಗೆ ಇಲ್ಲಿ -n ಆಗಿರುತ್ತದೆ. ಆದ್ದರಿಂದ ಎ⁻m ಭಾಗಿಲೆ ಎ⁻n ಎ⁻m-n. ಮೂರನೇ ನಿಯಮ ಎ⁻m ಅದರ ಘಾತ n ಎ⁻mn. ಇಲ್ಲಿಯೂ ಆಧಾರ ಸಂಖ್ಯೆ ಒಂದೇ ಆಗಿದೆ ವಿದ್ಯಾರ್ಥಿಗಳೇ, ಆದರೆ ಘಾತ ಸೂಚಿಯು ಬೇರೆ ಬೇರೆಯಾಗಿರುತ್ತದೆ. ಆದ್ದರಿಂದ ಎ⁻m ಆಗಿರುತ್ತದೆ. ನಾಲ್ಕನೇ ನಿಯಮ ಎ⁻m b⁻m ab⁻m. ಇಲ್ಲಿ ಆಧಾರ ಸಂಖ್ಯೆಯು ಬೇರೆ ಬೇರೆಯಾಗಿದೆ, ಆದರೆ ಘಾತ ಸೂಚಿಯು ಒಂದೇ ಆಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ab⁻m ಆಗಿರುತ್ತದೆ. ಅಭ್ಯಾಸ 1.5 ಮೊದಲನೇ ಸಮಸ್ಯೆ ಬೆಲೆ ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೇ ಸಮಸ್ಯೆ 64ರ ಘಾತ 1/2. ಪರಿಹಾರ. ನಮಗೆ ಕೊಟ್ಟಿರುವಂಥ ಸಮಸ್ಯೆ 64ರ ಘಾತ 1/2. ವಿದ್ಯಾರ್ಥಿಗಳೇ, ಮೊದಲು ನಾವು 64ಅನ್ನು 2ರ ಘಾತ ಸೂಚಿಯಲ್ಲಿ ಬರೆದುಕೊಳ್ಳೋಣ. 64ಅನ್ನು ನಾವು 2ರಿಂದ ಭಾಗಿಸುತ್ತಾ ಹೋಗೋಣ. 2 3 6, 2 2 4, 32 ದೊರೆಯುತ್ತದೆ. 32ಅನ್ನು ಮತ್ತೆ 2ರಿಂದ ಭಾಗಿಸೋಣ. 2 1 2, 3ರಲ್ಲಿ 2ಅನ್ನು ಕಳೆದಾಗ ನಮಗೆ 1 ಉಳಿಯುವುದರಿಂದ 12 ಆಗುತ್ತದೆ ವಿದ್ಯಾರ್ಥಿಗಳೇ. 2 6 12, 16 ದೊರೆಯುತ್ತದೆ. 16ಅನ್ನು 2ರಿಂದ ಮತ್ತೆ ಭಾಗಿಸೋಣ. 2 8 16, 8 ಸಿಗುತ್ತದೆ ವಿದ್ಯಾರ್ಥಿಗಳೇ. 8ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 4 8, 4 ದೊರೆಯುತ್ತದೆ. 4ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 2 4, 2 ಸಿಗುತ್ತದೆ ವಿದ್ಯಾರ್ಥಿಗಳೇ. 2ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 1 2. ಇಲ್ಲಿ ನಾವು 2ಅನ್ನು 6 ಸಲ ಗುಣಿಸಿದಾಗ ನಮಗೆ 64 ಸಿಗುತ್ತದೆ. 64ರ ಘಾತ 1/2 2ಅನ್ನು ನಾವು 6 ಸಲ ಗುಣಿಸಿ ಬರೆಯೋಣ. 2ಅನ್ನು ನಾವು 6 ಸಲ ಗುಣಿಸಿ ಬರೆದಾಗ ಅದರ ಘಾತ 1/2 2ರ ಘಾತ 6, ಅದರ ಘಾತ 1/2. ಇಲ್ಲಿ ನಾವು ಘಾತಾಂಕಗಳ ಮೂರನೇ ನಿಯಮವನ್ನು ಬಳಸೋಣ. ಎ⁻m ಅದರ ಘಾತ n ಎ⁻m-n ಆಗಿರುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಕೂಡ ನಮಗೆ ಆಧಾರ ಸಂಖ್ಯೆ ಒಂದೇ ಆಗಿದೆ, ಆದರೆ ಘಾತ ಸೂಚಿಗಳು ಬೇರೆ ಬೇರೆಯಾಗಿವೆ ವಿದ್ಯಾರ್ಥಿಗಳೇ. 2ರ ಘಾತ 6 ಗುಣಿಲೆ 1/2, 2 1 2, 2 3 6, 2ರ ಘಾತ 3 ದೊರೆಯುತ್ತದೆ. 2ಅನ್ನು ನಾವು 3 ಸಲ ಗುಣಿಸಿ ಇಡೋಣ. 2 ಗುಣಿಲೆ 2 4, 4 ಗುಣಿಲೆ 2 8, 8. 64ರ ಘಾತ 1/2ರ ಬೆಲೆಯು ನಮಗೆ 8 ದೊರೆಯುತ್ತದೆ ವಿದ್ಯಾರ್ಥಿಗಳೇ. ಎರಡನೇ ಸಮಸ್ಯೆ 32ರ ಘಾತ 1/5. ಪರಿಹಾರ. ನಮಗೆ ಕೊಟ್ಟಿರುವಂಥ ಸಮಸ್ಯೆ 32ರ ಘಾತ 1/5. 32ಅನ್ನು ನಾವು 2ರ ಘಾತ ಸೂಚಿ ರೂಪದಲ್ಲಿ ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 32ಅನ್ನು ನಾವು 2ರಿಂದ ಭಾಗಿಸುತ್ತಾ ಹೋಗೋಣ.
ಎರಡೊಂದಲೇ ಎರಡು, ಮೂರರಲ್ಲಿ ಎರಡನ್ನು ಕಳೆದಾಗ ನಮಗೆ ಒಂದು ಉಳಿಯುತ್ತದೆ, ಆಗ 12 ಆಗುತ್ತದೆ ವಿದ್ಯಾರ್ಥಿಗಳೇ. 2 6ಲೆ 12, 16 ದೊರೆಯುತ್ತದೆ. 16ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 8ಲೆ 16, 8 ಸಿಗುತ್ತದೆ. 8ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 4ಲೆ 8, 4 ದೊರೆಯುತ್ತದೆ. 4ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 2ಲೆ 4, 2 ದೊರೆಯುತ್ತದೆ. 2ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 1ಲೆ 2, ಇಲ್ಲಿ ನಾವು 2ಅನ್ನು 5 ಸಲ ಗುಣಿಸಿದಾಗ ನಮಗೆ 32 ದೊರೆಯುತ್ತದೆ ವಿದ್ಯಾರ್ಥಿಗಳೇ. 32ರ ಘಾತ 1/5 ಈಸ್ ಈಕ್ವಲ್ ಟು, ಇಲ್ಲಿ ನಾವು 2ಅನ್ನು 5 ಸಲ ಗುಣಿಸಿ ಬರೆಯೋಣ. ಅದರ ಘಾತ 1/5 ಈಸ್ ಈಕ್ವಲ್ ಟು 2ರ ಘಾತ 5, ಅದರ ಘಾತ 1/5. ಇಲ್ಲಿ ನಾವು ಘಾತಾಂಕಗಳ ಮೂರನೇ ನಿಯಮ ಎ ದ ಘಾತ m ಅದರ ಘಾತ n ಈಸ್ ಈಕ್ವಲ್ ಟು ಎ ದ ಘಾತ m n ನಿಯಮವನ್ನು ಬಳಸೋಣ. ಈಸ್ ಈಕ್ವಲ್ ಟು 2ರ ಘಾತ 5 ಗುಣಿಲೆ 1/5, 5 1ಲೆ 5, 5 1ಲೆ 5, ನಮಗೆ 1 ದೊರೆಯುತ್ತದೆ. ಈಸ್ ಈಕ್ವಲ್ ಟು 2ರ ಘಾತ 1 ಈಸ್ ಈಕ್ವಲ್ ಟು 2ರ ಘಾತ 1 ಎಂದರೆ ನಮಗೆ 2 ದೊರೆಯುತ್ತದೆ ವಿದ್ಯಾರ್ಥಿಗಳೇ. 32ರ ಘಾತ 1/5ರ ಬೆಲೆಯು ನಮಗೆ 2 ಆಗಿರುತ್ತದೆ. ಮೂರನೇ ಸಮಸ್ಯೆ 125ರ ಘಾತ 1/3. ಪರಿಹಾರ, ನಮಗೆ ಕೊಟ್ಟಿರುವಂಥ ಸಮಸ್ಯೆ 125ರ ಘಾತ 1/3. ಇಲ್ಲಿ ನಾವು 125ಅನ್ನು 5ರ ಘಾತಸೂಚಿಯಾಗಿ ಬರೆದುಕೊಳ್ಳೋಣ. 125ಅನ್ನು 5ರಿಂದ ಭಾಗಿಸುತ್ತಾ ಹೋಗೋಣ. 5 2ಲೆ 10, 12ರಲ್ಲಿ 10ಅನ್ನು ಕಳೆದಾಗ 2 ಉಳಿಯುತ್ತದೆ, ಆಗ 25 ಆಗುತ್ತದೆ ವಿದ್ಯಾರ್ಥಿಗಳೇ. 5 5ಲೆ 25, 25 ದೊರೆಯುತ್ತದೆ. 25ಅನ್ನು ಮತ್ತೆ ನಾವು 5ರಿಂದ ಭಾಗಿಸೋಣ. 5 5ಲೆ 25, 5 ಸಿಗುತ್ತದೆ. 5ಅನ್ನು ಮತ್ತೆ ನಾವು 5ರಿಂದ ಭಾಗಿಸೋಣ. 5 1ಲೆ 5, ಇಲ್ಲಿ ನಾವು 5ಅನ್ನು 3 ಸಲ ಗುಣಿಸಿದಾಗ ನಮಗೆ 125 ದೊರೆಯುತ್ತದೆ. 125ರ ಘಾತ 1/3 ಈಸ್ ಈಕ್ವಲ್ ಟು, 5ಅನ್ನು ನಾವು ಗುಣಿಸಿ ಬರೆದು ಅದರ ಘಾತ 1/3 ಎಂದು ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 5ರ ಘಾತ 3 ಅದರ ಘಾತ 1/3. ಇಲ್ಲಿ ನಾವು ಘಾತಾಂಕಗಳ ಮೂರನೇ ನಿಯಮವನ್ನು ಬಳಸೋಣ. ಎ ದ ಘಾತ m ಅದರ ಘಾತ n ಈಸ್ ಈಕ್ವಲ್ ಟು ಎ ದ ಘಾತ mn ಆಗಿರುತ್ತದೆ. ಈಸ್ ಈಕ್ವಲ್ ಟು 5ರ ಘಾತ 3 ಗುಣಿಲೆ 1/3, 3 1ಲೆ 3, 3 1ಲೆ 3, 1 ದೊರೆಯುತ್ತದೆ. ಈಸ್ ಈಕ್ವಲ್ ಟು 5ರ ಘಾತ 1, 5ರ ಘಾತ 1 ಎಂದರೆ ಈಸ್ ಈಕ್ವಲ್ ಟು 5 ಆಗಿರುತ್ತದೆ. 125ರ ಘಾತ 1/3ರ ಬೆಲೆಯು ನಮಗೆ 5 ಆಗಿರುತ್ತದೆ. ಎರಡನೇ ಸಮಸ್ಯೆ ಬೆಲೆ ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೇ ಸಮಸ್ಯೆ 9ರ ಘಾತ 3/2. ಪರಿಹಾರ, ನಮಗೆ ಕೊಟ್ಟಿರುವಂತಹ ಸಮಸ್ಯೆ 9ರ ಘಾತ 3/2. ಇಲ್ಲಿ ನಾವು 9ಅನ್ನು 3ರ ಘಾತಸೂಚಿಯಲ್ಲಿ ಬರೆದುಕೊಳ್ಳೋಣ. 3ರ ಘಾತ 2 ಎಂದರೆ ನಮಗೆ 9 ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 3ರ ಘಾತ 2 ಅದರ ಘಾತ 3/2 ಎಂದು ಬರೆದುಕೊಳ್ಳೋಣ. ಈಗ ನಾವು ಘಾತಾಂಕಗಳ ನಿಯಮವನ್ನು ಬಳಸೋಣ. ಎ ದ ಘಾತ m ಅದರ ಘಾತ n ಈಸ್ ಈಕ್ವಲ್ ಟು ನಮಗೆ ಎ ದ ಘಾತ mn ಆಗಿರುತ್ತದೆ. ಇಲ್ಲಿ ನಮಗೆ ಆಧಾರ ಸಂಖ್ಯೆಯು ಒಂದೇ ಆಗಿದೆ, ಆದರೆ ಘಾತಸೂಚಿಯು ಬೇರೆ ಬೇರೆಯಾಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ 3ರ ಘಾತ 2 ಅದರ ಘಾತ 3/2 ಈಸ್ ಈಕ್ವಲ್ ಟು 3ರ ಘಾತ 2 ಗುಣಿಲೆ 3/2. 2 1ಲೆ 2, 2 1ಲೆ 2, 3 ಸಿಗುತ್ತದೆ. ಈಸ್ ಈಕ್ವಲ್ ಟು 3ರ ಘಾತ 3 ಈಸ್ ಈಕ್ವಲ್ ಟು 3ಅನ್ನು ನಾವು 3 ಸಲ ಗುಣಿಸಿ ಬರೆಯೋಣ. 3 ಗುಣಿಲೆ 3 9, 9 ಗುಣಿಲೆ 3 27 ಈಸ್ ಈಕ್ವಲ್ ಟು 27. 9ರ ಘಾತ 3/2ರ ಬೆಲೆಯು ನಮಗೆ 27 ಆಗಿರುತ್ತದೆ. ಎರಡನೇ ಸಮಸ್ಯೆ 32ರ ಘಾತ 2/5. ಪರಿಹಾರ, ನಮಗೆ ಕೊಟ್ಟಿರುವಂಥ ಸಮಸ್ಯೆ 32ರ ಘಾತ 2/5. 32ಅನ್ನು ನಾವು ಮೊದಲು 2ರ ಘಾತಸೂಚಿ ರೂಪದಲ್ಲಿ ಬರೆದುಕೊಳ್ಳೋಣ. 32ಅನ್ನು 2ರಿಂದ ಭಾಗಿಸುತ್ತಾ ಹೋಗೋಣ. 2 1ಲೆ 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿಯುತ್ತದೆ, ಆಗ 12 ಆಗುತ್ತದೆ ವಿದ್ಯಾರ್ಥಿಗಳೇ. 2 6ಲೆ 12, 16 ದೊರೆಯುತ್ತದೆ. 16ಅನ್ನು ಮತ್ತೆ ನಾವು 2ರಿಂದ ಭಾಗಿಸೋಣ. 2 8ಲೆ 16,
8 ಸಿಗುತ್ತದೆ. 8ಅನ್ನು 2ರಿಂದ ಭಾಗಿಸೋಣ. 2 4 8, 4 ದೊರೆಯುತ್ತದೆ. 4ಅನ್ನು 2ರಿಂದ ಭಾಗಿಸೋಣ. 2 2 4, 2 ಸಿಗುತ್ತದೆ. 2ಅನ್ನು 2ರಿಂದ ಭಾಗಿಸೋಣ. 2 1 2. ಇಲ್ಲಿ ನಾವು 2ಅನ್ನು 5 ಸಲ ಗುಣಿಸಿದಾಗ ನಮಗೆ 32 ದೊರೆಯುತ್ತದೆ. 32ರ ಘಾತ 2/5 ಇಸ್ ಈಕ್ವಲ್ ಟು 2ರ ಘಾತ 5 ಅದರ ಘಾತ 2/5. ನಾವು ಈಗ ಘಾತಾಂಕಗಳ ನಿಯಮವನ್ನು ಬಳಸೋಣ. ಎ ದ ಘಾತ m ಅದರ ಘಾತ n ಇಸ್ ಈಕ್ವಲ್ ಟು ಎ ದ ಘಾತ mn ಆಗಿರುತ್ತದೆ. ಇಸ್ ಈಕ್ವಲ್ ಟು 2ರ ಘಾತ 5 ಗುಣಿಲೆ 2/5. 5 1 5, 5 1 5, 2 ದೊರೆಯುತ್ತದೆ. ಇಸ್ ಈಕ್ವಲ್ ಟು 2ರ ಘಾತ 2. 2ರ ಘಾತ 2 ಅಂದರೆ ನಮಗೆ ಇಸ್ ಈಕ್ವಲ್ ಟು 4 ಆಗಿರುತ್ತದೆ. 32ರ ಘಾತ 2/5ರ ಬೆಲೆಯು 4 ಆಗಿರುತ್ತದೆ. ಮೂರನೇ ಸಮಸ್ಯೆ 16ರ ಘಾತ 3/4. ಪರಿಹಾರ ನಮಗೆ ಕೊಟ್ಟಿರುವಂಥ ಸಮಸ್ಯೆ 16ರ ಘಾತ 3/4. 16ಅನ್ನು ಮೊದಲು ನಾವು 2ರ ಘಾತ ಸೂಚಿ ರೂಪದಲ್ಲಿ ಬರೆದುಕೊಳ್ಳೋಣ. 16ಅನ್ನು 2ರಿಂದ ಭಾಗಿಸುತ್ತಾ ಹೋಗೋಣ. 2 8 16, 8 ದೊರೆಯುತ್ತದೆ. ಮತ್ತೆ ನಾವು 2ರಿಂದ ಭಾಗಿಸೋಣ. 2 4 8, 4 ಸಿಗುತ್ತದೆ. 4ಅನ್ನು 2ರಿಂದ ಭಾಗಿಸೋಣ. 2 2 4, 2 ದೊರೆಯುತ್ತದೆ. 2ಅನ್ನು 2ರಿಂದ ಭಾಗಿಸೋಣ. 2 1 2. 2ಅನ್ನು 4 ಸಲ ಗುಣಿಸಿದಾಗ ನಮಗೆ 16 ದೊರೆಯುತ್ತದೆ. 16ರ ಘಾತ 3/4 ಇಸ್ ಈಕ್ವಲ್ ಟು 2ಅನ್ನು 4 ಸಲ ಗುಣಿಸಿ ಬರೆಯೋಣ. ಅದರ ಘಾತ 3/4 ಇಸ್ ಈಕ್ವಲ್ ಟು 2ರ ಘಾತ 4 ಅದರ ಘಾತ 3/4. ಈಗ ನಾವು ಘಾತಾಂಕಗಳ ನಿಯಮವನ್ನು ಬಳಸೋಣ. ಎ ದ ಘಾತ m ಅದರ ಘಾತ n ಇಸ್ ಈಕ್ವಲ್ ಟು ಎ ದ ಘಾತ mn ಆಗಿರುತ್ತದೆ. ಇಸ್ ಈಕ್ವಲ್ ಟು 2ರ ಘಾತ 4 ಗುಣಿಲೆ 3/4. 4 1 4, 4 1 4, 3 ದೊರೆಯುತ್ತದೆ. ಇಸ್ ಈಕ್ವಲ್ ಟು 2ರ ಘಾತ 3. ಇಸ್ ಈಕ್ವಲ್ ಟು 2ಅನ್ನು 3 ಸಲ ಗುಣಿಸಿ ಬರೆಯೋಣ. 2 ಗುಣಿಲೆ 2 4, 4 ಗುಣಿಲೆ 2 8 ಇಸ್ ಈಕ್ವಲ್ ಟು 8. 16ರ ಘಾತ 3/4ರ ಬೆಲೆಯು ನಮಗೆ 8 ದೊರೆಯುತ್ತದೆ. ನಾಲ್ಕನೇ ಸಮಸ್ಯೆ 125ರ ಘಾತ -1/3. ಪರಿಹಾರ ನಮಗೆ ಕೊಟ್ಟಿರುವಂತಹ ಸಮಸ್ಯೆ 125ರ ಘಾತ -1/3. 125ಅನ್ನು ನಾವು ಮೊದಲು 5ರ ಘಾತ ಸೂಚಿ ರೂಪದಲ್ಲಿ ಬರೆದುಕೊಳ್ಳೋಣ. 125ಅನ್ನು 5ರಿಂದ ಭಾಗಿಸುತ್ತಾ ಹೋಗೋಣ. 5 2 10, 12ರಲ್ಲಿ 10ಅನ್ನು ಕಳೆದಾಗ 2 ಉಳಿಯುತ್ತದೆ. ಆಗ 25 ಆಗುತ್ತದೆ ವಿದ್ಯಾರ್ಥಿಗಳೇ. 5 5 25, 25 ದೊರೆಯುತ್ತದೆ. 25ಅನ್ನು 5ರಿಂದ ಮತ್ತೆ ಭಾಗಿಸೋಣ. 5 5 25, 5 ಸಿಗುತ್ತದೆ. 5ಅನ್ನು 5ರಿಂದ ಭಾಗಿಸೋಣ. 5 1 5, 5ಅನ್ನು 3 ಸಲ ಗುಣಿಸಿದಾಗ ನಮಗೆ 125 ಸಿಗುತ್ತದೆ. 125ರ ಘಾತ -1/3 ಇಸ್ ಈಕ್ವಲ್ ಟು 5ಅನ್ನು 3 ಸಲ ಗುಣಿಸಿ ಬರೆಯೋಣ. ಅದರ ಘಾತ -1/3 ಇಸ್ ಈಕ್ವಲ್ ಟು 5ರ ಘಾತ 3 ಅದರ ಘಾತ -1/3. ಈಗ ನಾವು ಘಾತಾಂಕಗಳ ನಿಯಮವನ್ನು ಬಳಸೋಣ. ಎ ದ ಘಾತ m ಅದರ ಘಾತ n ಇಸ್ ಈಕ್ವಲ್ ಟು ಎ ದ ಘಾತ mn ಆಗಿರುತ್ತದೆ. ಇಸ್ ಈಕ್ವಲ್ ಟು 5ರ ಘಾತ 3 ಗುಣಿಲೆ -1/3. 3 1 3, 3 1 3 ಇಸ್ ಈಕ್ವಲ್ ಟು 5ರ ಘಾತ -1 ಇಸ್ ಈಕ್ವಲ್ ಟು -1 ಎಂದರೆ 1/5 ಆಗಿರುತ್ತದೆ ವಿದ್ಯಾರ್ಥಿಗಳೇ. 125ರ ಘಾತ -1/3ರ ಬೆಲೆಯು 1/5 ಆಗಿರುತ್ತದೆ. ಮೂರನೇ ಸಮಸ್ಯೆ ಸಂಕ್ಷೇಪಿಸಿ. ಅದರಲ್ಲಿ 1ನೇ ಸಮಸ್ಯೆ 2ರ ಘಾತ 2/3 ಗುಣಿಲೆ 2ರ ಘಾತ 1/5. ಪರಿಹಾರ ನಮಗೆ ಕೊಟ್ಟಿರುವಂಥ ಸಮಸ್ಯೆ 2ರ ಘಾತ 2/3 ಗುಣಿಲೆ 2ರ ಘಾತ 1/5. ವಿದ್ಯಾರ್ಥಿಗಳೇ, ಈಗ ನಾವು ಘಾತಾಂಕಗಳ ಮೊದಲನೇ ನಿಯಮವನ್ನು ಬಳಸೋಣ. ಎ ದ ಘಾತ m ಗುಣಿಲೆ ಎ ದ ಘಾತ n ಇಸ್ ಈಕ್ವಲ್ ಟು ಎ ದ ಘಾತ m+n. ಈ ಘಾತಾಂಕ ನಿಯಮವನ್ನು ಬಳಸಿಕೊಂಡು ನಾವು ಈಗ ಸಂಕ್ಷೇಪಿಸುತ್ತಾ ಹೋಗೋಣ. 2ರ ಘಾತ 2/3 ಗುಣಿಲೆ 2ರ ಘಾತ 1/5 ಇಸ್ ಈಕ್ವಲ್ ಟು
2/2 ಪ್ಲಸ್ 1/5. ಈಗ ನಾವು 3 ಮತ್ತು 5ರ ಲಸಾವನ್ನು ತೆಗೆಯೋಣ ವಿದ್ಯಾರ್ಥಿಗಳೇ. 3 ಮತ್ತು 5ರ ಲಸಾವು 3 5, 3 ಒಂದಲೇ 3, 5ಕ್ಕೆ 5 ಹಾಗೆ ಬರೆಯೋಣ. ಮತ್ತು 5ರಿಂದ ಭಾಗಿಸೋಣ. 5 ಒಂದಲೇ 5. ಈಗ ನಾವು ಭಾಜಕಗಳನ್ನು ಗುಣಿಸಿದಾಗ 3 ಗುಣಿಲೆ 5 ನಮಗೆ 15 ಆಗುತ್ತದೆ ವಿದ್ಯಾರ್ಥಿಗಳೇ. ಇದು ಲಸ ಆಗಿರುತ್ತದೆ. 2/2 ಈಗ ನಾವು 3ರಿಂದ 5ಕ್ಕೆ ಗುಣಿಸಿದಾಗ ನಮಗೆ ಲಸವು 15 ಬರುತ್ತದೆ. ಆದ್ದರಿಂದ ಗುಣಿಲೆ 5 ಎಂದು ಬರೆದುಕೊಳ್ಳೋಣ. ಪ್ಲಸ್ 1/5. 5ರಿಂದ ನಾವು 3ಕ್ಕೆ ಗುಣಿಸಿದಾಗ ನಮಗೆ ಲಸವು 15 ಬರುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗುಣಿಲೆ 3 ಎಂದು ಬರೆದುಕೊಳ್ಳೋಣ. 2/2 ಗುಣಿಲೆ 5 ಅಂಶದಿಂದ ಗುಣಿಸಿದಾಗ ನಮಗೆ 10 ಬರುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 10 ಪ್ಲಸ್ 1 ಗುಣಿಲೆ 3, 3/15 2/10 ಪ್ಲಸ್ 3 ನಮಗೆ 13 ಆಗುತ್ತದೆ. ಭಾಗಿಲೆ 15ಕ್ಕೆ 15. 2/2 ಗುಣಿಲೆ 2/1/5 ನಾವು ಸಂಕ್ಷೇಪಿಸಿದಾಗ ಬರುವಂಥ ಉತ್ತರವು ನಮಗೆ 2/13/15. ಎರಡನೇ ಸಮಸ್ಯೆ 1/3 ಅದರ ಘಾತ 7. ಪರಿಹಾರ ನಮಗೆ ಕೊಟ್ಟಿರುವಂಥ ಸಮಸ್ಯೆ 1/3 ಅದರ ಘಾತ 7. ವಿದ್ಯಾರ್ಥಿಗಳೇ, ಈಗ ನಾವು ಘಾತಾಂಕಗಳ ಮೂರನೇ ನಿಯಮವನ್ನು ಬಳಸೋಣ. a⁻m ಅದರ ಘಾತ n a⁻mn. 1/7 ಭಾಗಿಲೆ 3/3 ಅದರ ಘಾತ 7 1ನ್ನು ನಾವು 7 ಸಲ ಗುಣಿಸಿದಾಗ ನಮಗೆ ಒಂದೇ ಬರುತ್ತದೆ ವಿದ್ಯಾರ್ಥಿಗಳೇ. 1/3 ಈಗ ನಾವು a⁻m ಅದರ ಘಾತ n a⁻mn ನಿಯಮವನ್ನು ಬಳಸೋಣ. 3/3 ಅದರ ಘಾತ 7 ನಮಗೆ 3/3 ಗುಣಿಲೆ 7 1/3 3 ಗುಣಿಲೆ 7 ಅಂದರೆ ನಮಗೆ 21 ಆಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 3/21 ಎಂದು ಬರೆದುಕೊಳ್ಳೋಣ. 1/3/21 ನಮಗೆ ಛೇದದಲ್ಲಿರುವಂತಹ ಘಾತ ಸೂಚಿಯು ಅಂಶಕ್ಕೆ ಬಂದಾಗ ಅದು ಮೈನಸ್ ಆಗುತ್ತದೆ. ಆದ್ದರಿಂದ 3/-21 ಆಗಿರುತ್ತದೆ. 1/3 ಅದರ ಘಾತ 7 ನಾವು ಸಂಕ್ಷೇಪಿಸಿದಾಗ ಬರುವಂಥ ಉತ್ತರ 3/-21. ಮೂರನೇ ಸಮಸ್ಯೆ 11/1/2 ಭಾಗಿಲೆ 11/1/4. ಪರಿಹಾರ ನಮಗೆ ಕೊಟ್ಟಿರುವಂಥ ಸಮಸ್ಯೆ 11/1/2 ಭಾಗಿಲೆ 11/1/4. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಘಾತಾಂಕಗಳ ಎರಡನೇ ನಿಯಮವನ್ನು ಬಳಸೋಣ. a⁻m ಭಾಗಿಲೆ a⁻n a⁻m-n. 11/1/2 ಭಾಗಿಲೆ 11/1/4 11/1/2 -1/4. ಛೇದದಲ್ಲಿರುವಂತಹ ಘಾತ ಸೂಚಿಯು ಅಂಶಕ್ಕೆ ಬಂದಾಗ ನಮಗೆ -1/4 ಆಗುತ್ತದೆ ವಿದ್ಯಾರ್ಥಿಗಳೇ. ಈಗ ನಾವು 2 ಮತ್ತು 4ರ ಲಸವನ್ನು ತೆಗೆಯೋಣ. 2 ಮತ್ತು 4ರ ಲಸವು 2ರಿಂದ ಭಾಗಿಸಿದಾಗ 2 ಒಂದಲೇ 2, 2 ಎರಡಲೇ 4, ಮತ್ತೆ 2ರಿಂದ ಭಾಗಿಸೋಣ. 2 ಒಂದಲೇ 2. ಈಗ ನಾವು ಭಾಜಕಗಳನ್ನು ಗುಣಿಸಿದಾಗ 2 ಗುಣಿಲೆ 2 4. ಲಸವು ನಮಗೆ 4 ಆಗಿರುತ್ತದೆ ವಿದ್ಯಾರ್ಥಿಗಳೇ. 11/1/2 ಛೇದದಲ್ಲಿರುವಂತಹ 2ರಿಂದ ನಾವು 2ಕ್ಕೆ ಗುಣಿಸಿದಾಗ ಲಸವು 4 ಆಗುತ್ತದೆ. ಆದ್ದರಿಂದ ಗುಣಿಲೆ 2 ಎಂದು ಬರೆದುಕೊಳ್ಳೋಣ. -1/4. 4ರಿಂದ 1ಕ್ಕೆ ಗುಣಿಸಿದಾಗ ನಮಗೆ ಲಸವು 4 ದೊರೆಯುತ್ತದೆ. ಆದ್ದರಿಂದ ಗುಣಿಲೆ 1 ಎಂದು ಬರೆದುಕೊಳ್ಳೋಣ. 11/1 ಗುಣಿಲೆ 2 ಅಂಶದಿಂದ ಗುಣಿಸಿದಾಗ 1 ಗುಣಿಲೆ 2 2 ಮೈನಸ್ 1 ಗುಣಿಲೆ 1 1 ಭಾಗಿಲೆ ಲಸವು 4 11/2 ಮೈನಸ್ 1 ನಮಗೆ 1 ಆಗುತ್ತದೆ. 1/4ಕ್ಕೆ 4. 11/1/2 ಭಾಗಿಲೆ 11/1/4 ಸಂಕ್ಷೇಪಿಸಿದಾಗ ಬರುವಂಥ ಉತ್ತರ 11/1/4.
4ನೇ ಸಮಸ್ಯೆ 7^1/2 ಗುಣಿಲೆ 8^1/2. ಪರಿಹಾರ ನಮಗೆ ಕೊಟ್ಟಿರುವಂತಹ ಸಮಸ್ಯೆ 7^1/2 ಗುಣಿಲೆ 8^1/2. ಈಗ ನಾವು ಘಾತಾಂಕಗಳ 4ನೇ ನಿಯಮವನ್ನು ಬಳಸೋಣ ವಿದ್ಯಾರ್ಥಿಗಳೇ. ಎ ದ ಘಾತ m ಗುಣಿಲೆ ಬಿ ದ ಘಾತ m ನಮಗೆ ಎ ಬಿಯ ಘಾತ m ಆಗಿರುತ್ತದೆ. ಇಲ್ಲಿ ಆಧಾರ ಸಂಖ್ಯೆಯು ಬೇರೆ ಬೇರೆಯಾಗಿದೆ ವಿದ್ಯಾರ್ಥಿಗಳೇ, ಆದರೆ ಘಾತ ಸೂಚಿಯು ಒಂದೇ ಆಗಿರುತ್ತದೆ. 7^1/2 ಗುಣಿಲೆ 8^1/2 7 ಗುಣಿಲೆ 8 ಅದರ ಘಾತ 1/2 7 ಗುಣಿಲೆ 8 ಅಂದರೆ ನಮಗೆ 56 ದೊರೆಯುತ್ತದೆ. 56ರ ಘಾತ 1/2. 7^1/2 ಗುಣಿಲೆ 8^1/2 ನಾವು ಸಂಕ್ಷೇಪಿಸಿದಾಗ ನಮಗೆ ಬರುವಂತಹ ಉತ್ತರ 56ರ ಘಾತ 1/2. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 1.5ರಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಧ್ಯಾಯದ ಬಗ್ಗೆ ಅಭ್ಯಸಿಸೋಣ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.